ನಾವು ಯೋಗ ಮಾಡುವಾಗ ಇರ್ಬೋದು, ಪ್ರಾಣಾಯಾಮ ಮಾಡುವಾಗ ಇರ್ಬೋದು, ಅಥವಾ ಬೇರೆ ಬೇರೆ ಹೀಲಿಂಗ್ಗಳನ್ನು ಮಾಡುವಾಗ ನಮ್ಮ ಕೈಯನ್ನು ಘರ್ಷಿಸಿಕೊಂಡು ಯಾಕೆ ಕಣ್ಣ ಮೇಲೆ ಇಡ್ತೇವೆ ಎನ್ನುವುದಕ್ಕೆ ಉತ್ತರ ನೋಡೋದಾದರೆ, ನಮ್ಮ ಮೆದುಳಿನಲ್ಲಿ ಜ್ಞಾನವಾಹಿ ನರಗಳು ಕನೆಕ್ಟ್ ಆಗಿರುತ್ತೆ. ಆ ಜ್ಞಾನವಾಹಿ ನರಗಳಲ್ಲಿ ವಿದ್ಯುತ್ ಕಾಂತೀಯ ಅಲೆಗಳು ಫ್ಲೋ ಆಗ್ತಾ ಇರುತ್ತೆ. ಆ ಜ್ಞಾನವಾಹಿ ನರಗಳೇನಿದೆ ನಮ್ಮ ಬೆರಳಿನ ಕೊನೆಯವರೆಗೆ ಕನೆಕ್ಟ್ ಆಗಿರುತ್ತೆ. ಈ ಕೊನೆಯಲ್ಲಿ ವಿದ್ಯುತ್ ಕಾಂತೀಯ ಅಲೆಗಳು ಫ್ಲೋ ಆಗ್ತಾ ಇರುತ್ತೆ ಅಥವಾ ಹರಿತಾ ಇರ್ತದೆ. ಈ ಕೈಯಲ್ಲೂ ಕೂಡ ಅತ್ಯಂತ ಉತ್ತಮವಾದಂತಹ ಎನರ್ಜಿ ಇರುತ್ತೆ. ನಾವು ಇದನ್ನು ಈ ರೀತಿ ಘರ್ಷಿಸಿದಾಗ ಎಲ್ಲ ರೀತಿಯ ನರಗಳು ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಆ್ಯಕ್ಟಿವ್ ಆಗಿ ನಮ್ಮ ಸಪ್ತ ಚಕ್ರಗಳು ಕೂಡ ಉತ್ತಮ ರೀತಿಯಲ್ಲಿ ಸಕ್ರಿಯಗೊಳ್ಳುತ್ತೆ. ನಮ್ಮ ಮಾನಸಿಕ ಒತ್ತಡ ಇರ್ಬೋದು, ದೈಹಿಕ ಒತ್ತಡ ಇರ್ಬೋದು, ಈ ರೀತಿ ಮಾಡಿದಾಗ ಎಲ್ಲವೂ